ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜನಾ ಅಡುಗೆ. ಇವತ್ತು ನಾನು ತರಕಾರಿ ಸಾಂಬಾರನ್ನ ತುಂಬ ಬೇಗ ಹೇಗೆ ಮಾಡೋದು ಮತ್ತು ಕೆಲವೇ ನಿಮಿಷಗಳಲ್ಲಿ ಇದನ್ನು ಮಾಡ್ಕೊಂಬಿಡ್ಬೋದು. ತುಂಬ ರೀತಿಯಲ್ಲಿ ಸಾಂಬಾರುಗಳನ್ನ ಮಾಡ್ತಾರೆ, ಆದರೆ ಇದು ಒಂದು ರೀತಿ. ಅಂದರೆ ಕುಕ್ಕರ್ನಲ್ಲಿ ಮಾಡೋ ಬದಲು ಪಾತ್ರೆಯಲ್ಲಿ ಈ ರೀತಿ ಮಾಡ್ಕೊಂಡಾಗ ತರಕಾರಿಗಳು ತುಂಬ ಓವರಾಗಿ ಕುಕ್ ಆಗೋಲ್ಲ ಮತ್ತು ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಅದನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಫಸ್ಟು ಇಲ್ಲಿ ನಾನೊಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದೆಲ್ಲಕ್ಕಿಂತ ಫಸ್ಟು ಕುಕ್ಕರಲ್ಲಿ ಬೇಳೆ, ಟೊಮೆಟೊ, ಅರಿಶಿನ, ಎಣ್ಣೆನ ಹಾಕಿ ಬೇಯಿಸ್ಕೊಂಡಿರಬೇಕು. ನೋಡಿ, ಇಲ್ಲಿ ತರಕಾರಿಗಳು ನಿಮಗೆ 2-3 ಥರ ಇದ್ರೂ ಪರವಾಗಿಲ್ಲ, ಇಷ್ಟೇ ಆಗಬೇಕು ಅಂತ ಏನಿಲ್ಲ. 1-2-3 ತರಕಾರಿ ಹಾಕ್ಕೊಂಡು ನೀವು ಮಾಡ್ಕೊಬೋದು. ನೋಡಿ, ನೀರು ಕಾದ ಮೇಲೆ ಸ್ವಲ್ಪ ತರಕಾರಿ ಎಲ್ಲನೂ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ನುಗ್ಗೆಕಾಯಿ, ಗೆಡ್ಡೆಕೋಸು, ಹೀರೆಕಾಯಿ, ಆಲೂಗಡ್ಡೆ, ಕ್ಯಾರೆಟು ಈ ರೀತಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಆ ಥರ 1-2-3 ತರಕಾರಿ ಬೇಕಿರೋ ತೊಗೊಬೋದು, ಅಥವಾ ಎಲ್ಲನೂ ತೊಗೊಬೋದು. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ. ಹಾಗೆ ಅರಿಶಿನ ಕೂಡ ಹಾಕಿಬಿಟ್ಟು ಇದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಇದನ್ನು ಮುಚ್ಚಿಬಿಟ್ಟು ಬೇಯಬೇಕು. ನೋಡಿ, ಸ್ವಲ್ಪ ಹೊತ್ತು ಆದಮೇಲೆ ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ. ಈರುಳ್ಳಿನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಈರುಳ್ಳಿನ ಒಗ್ಗರಣೆಗೆ ಬೇಕಿದ್ರೂ ಹಾಕೊಬೋದು. ಸ್ವಲ್ಪ ಹೊತ್ತು ಮಧ್ಯ ಮಧ್ಯ ನೋಡ್ತಾ ಇರಬೇಕು. ತರಕಾರಿ ತುಂಬ ಟೈಮ್ ಏನು ತಗೊಳ್ಳಲ್ಲ, ಬೇಗನೆ ಬೇಯುತ್ತೆ. ಈಗ ಆಲ್ಮೋಸ್ಟ್ 70% ತರಕಾರಿ ಬೆಂದಿದೆ. ನೋಡಿ, ಇದು ಬೇಳೆ ಮತ್ತು ಟೊಮ್ಯಾಟೊ, ಅರಿಶಿನ ಮತ್ತು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು 2 ವಿಷಲ್, 2-3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಸ್ಮ್ಯಾಶ್ ಆಗಿರಬೇಕು. ಅದನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೀವು ನೀರು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಬೋದು. ಸ್ವಲ್ಪ ನೀರು ಹಾಕಿದ್ದೀನಿ. ನೋಡ್ಕೊಳ್ಳೋಣ ಎಷ್ಟು ನಮಗೆ ಗಟ್ಟಿ ಬೇಕಾದರೆ ಗಟ್ಟಿ ಅಥವಾ ತೆಳು ಬೇಕಾದರೆ ತೆಳು, ಆ ರೀತಿ ಮಾಡ್ಕೊಬೋದು. ಈಗ ಇದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಕೆಲವರು ಖಾರ ಪುಡಿನ ಸಾಂಬಾರು ಪುಡಿ ಜೊತೆಯಲ್ಲೇ ಮಿಕ್ಸ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನಾನು ಸಪ್ರೇಟಾಗೆ ಇಟ್ಕೊಂಡಿರ್ತೀನಿ ಖಾರ ಪುಡಿ ಮತ್ತು ಸಾಂಬಾರು ಪುಡಿನ. ಅದನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹಾಗೆ ಕುದಿಯೋದಕ್ಕೂ ಬಿಡೋಣ. ಹೀಗೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗಿತ್ತು, ಹಾಗಾಗಿ ನೋಡಿ ಕುದೀತಾ ಇದೆ. ಇದನ್ನು ಒಂದು 5-10 ನಿಮಿಷ ನೀವು ಕುದಿಸ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಹಾಗೆ ಪಕ್ಕದಲ್ಲಿ ಒಗ್ಗರಣೆ ಹಾಕೊಬೋದು. ನೋಡಿ, ಈ ರೀತಿ ಸಾಂಬಾರು ಮಾಡೋದ್ರಿಂದ ತರಕಾರಿಗಳು ತುಂಬ ಓವರ್ ಕುಕ್ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಮೇಲೆ ಒಗ್ಗರಣೆ ಕೂಡ ಹಾಕ್ತೀವಲ್ವ, ತುಂಬಾ ಟೇಸ್ಟು ಬೇರೆ ಥರ ಇರುತ್ತೆ. ಬನ್ನಿ, ಈಗ ಪಕ್ಕದಲ್ಲಿ ಒಗ್ಗರಣೆ ಬಟ್ಲು ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಕೂಡ ಹಾಕ್ಕೊಂಡು ಕಾಯೋದಕ್ಕೆ ಬಿಟ್ಟಿದ್ದೆ. ಈಗ ಇದಕ್ಕೆ ಸಾಸಿವೆ, ಹಾಗೆ ಒಣಮೆಣಸಿನ್ಕಾಯಿ, ಗೆಜ್ಜಿರೋಂಥ ಬೆಳ್ಳುಳ್ಳಿ, ಹಾಗೆ ಕರಿಬೇವು ಕೂಡ ಹಾಕ್ಕೊಳ್ಳಿ. ಇದು ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ. ಹಾಕ್ಕೊಂಡು ಇದನ್ನು ಮೇಲ್ಗಡೆ ಹಾಕ್ಬಿಡಬೇಕು. ನಾವು ಒಗ್ಗರಣೆ ಹಾಕಿದಾಗ ಹೇಗಿರಬೇಕಂದ್ರೆ ಅದು ಸೌಂಡ್ ಬರಬೇಕು, ಆಗ ತುಂಬ ಚೆನ್ನಾಗಿ ಗಮ್ ಅಂತ ಸಾಂಬಾರು ಚೆನ್ನಾಗಿರುತ್ತೆ. ನೀವೊಂದು ಸರಿ ಟ್ರೈ ಮಾಡಿ. ಇದು ಸಿಂಪಲ್ ಮೆಥಡೇನೆ. ಯಾರೆಲ್ಲ ಹೊಸದಾಗಿ ಕಲಿತಾ ಇರ್ತಾರೋ ಅವ್ರಿಗೆಲ್ಲ ಸ್ವಲ್ಪ ಅನುಕೂಲ ಆಗಲಿ, ಹೆಲ್ಪ್ ಆಗಲಿ ಅಂತ ಅಷ್ಟೇ. ಈಗ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನಾನು ಹೇಳಿದಾಗೆ ಸಾಂಬಾರುಗಳನ್ನ ತುಂಬ ರೀತಿಯಲ್ಲಿ ಮಾಡ್ಬೋದು. ಫ್ರೆಶ್ಶಾಗಿ ಹುರ್ಕೊಂಡು ಮಸಾಲೆ ರುಬ್ಕೊಂಡು ಮಾಡೋವಂಥದ್ದು. ನಾನೀಗಾಗಲೇ ಆ ರೀತಿ ಸಾಂಬಾರನ್ನ ಮುಂಚೆ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮತ್ತಷ್ಟು ಹೊಸ ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ. ಬಾಯ್.